ನಾವೆಲ್ಲ ನಿನ್ನ ಬಿಟ್ಬಿಡ್ತೀವಾ ಹೇಳು? ಎಸ್, ಸ್ಟೆಲ್ಲಾ ಕ್ಲಾಸ್ಮೇಟ್ ಧರ್ಮದೊರೆ ಸರ್. ಓ ಡಾಕ್ಟರ್ ಧರ್ಮದೊರೈ, ನನ್ನ ಮಗಳು ನಿಮ್ಮ ಬಗ್ಗೆ ಹೇಳಿದ್ದಾಳೆ. ಪ್ಲೀಸ್ ಕಮ್ ಇನ್. ನೋ ಇಟ್ಸ್ ಓಕೆ, ಪ್ಲೀಸ್ ಕಮ್. ಸ್ಟೆಲ್ಲಾ ಇದ್ದಾಳಾ ಸರ್? ಹಾಂ, ಕ್ಲಿನಿಕ್ ಹೋಗಿದ್ದಾಳೆ. ಹೇಳಿ, ಮಾತುಕತೆ ಮುಗಿಸೋಣ. ಸರ್ ಕೂತ್ಕೊಳ್ಳಿ. ನನ್ನ ಮಗಳು ಹೇಳ್ತಾನೆ ಇದ್ಲು, ಧರ್ಮ ಬರ್ತಾರೆ ಬರ್ತಾರೆ ಅಂತ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ನನಗೂ ಹೇಳಿದ್ಲು. ಸ್ವಲ್ಪ ವೆಯ್ಟ್ ಮಾಡಮ್ಮ ಅಂತ ಹೇಳಿದ್ದೆ. ಇವತ್ತು ನೀವು ಡೈರೆಕ್ಟಾಗೆ ಬಂದ್ಬಿಟ್ಟಿದ್ದೀರಾ. ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಮದುವೆನ ಯಾವಾಗ ಇಟ್ಕೊಳ್ಳೋಣ? ಸರ್, ನಾನು ಕ್ಲಿನಿಕ್ ಹೋಗ್ತಾ ಇದ್ದೀರಾ? ನಿಮ್ಮನ್ನು ನೋಡಿದ್ರೆ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಇರಿ, ಇಲ್ಲಾಂದರೆ ಮೆಡಿಸಿನ್ಸ್ನ ಮರ್ತೋಗ್ಬಿಡ್ತೀರಾ. ನಾನು ನಮ್ಮ ಸಾರ್ ಹತ್ರ ಕಲ್ತಿದ್ದು ಈಜು ಸರ್. ಸಾಯೋವರೆಗೂ ಮರೆಯೋದಿಲ್ಲ. ಓ, ಡಾಕ್ಟರ್ ಕಾಮರಾಜ್ ಸರ್, ಎ ಗ್ರೇಟ್ ಮ್ಯಾನ್. ಸ್ಟೆಲ್ಲಾಗೂ ಅಬ್ರಾಡ್ಗೆ ಹೋಗೋದಕ್ಕೆ ಆಫರ್ ಬಂದಿತ್ತು, ಆದರೆ ಹೋಗಲ್ಲ ಅಂದ್ಬಿಟ್ಲು. ನಮ್ಮ ಸರ್ಗೆ ಅದು ಇಷ್ಟ ಇಲ್ಲ ಅಂದ್ಬಿಟ್ಲು. ಸರ್, ತುಂಬ ದಿನಗಳಾದಮೇಲೆ ಒಬ್ಬ ಒಳ್ಳೆ ವ್ಯಕ್ತಿನ ನೋಡ್ದಂಗೆ ಅನಿಸ್ತಾ ಇದೆ ಸರ್. ಕಾರ್ ಆಕ್ಸಿಡೆಂಟಲ್ಲಿ ನನ್ನ ಮಗಳು ನನ್ನ ಬಿಟ್ಟು ಹೋಗ್ಬಿಟ್ಲು. ನನ್ನ ಮಗಳು ನೀವು ನನ್ನ ಹತ್ರ ಮಾತಾಡೋಕೆ ಬರ್ತೀರಾ ಅಂತ ಹೇಳಿದ್ಲು. ಅವಳು ತೀರು ಹೋಗಿದ್ದು ಇಲ್ಲಿ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ, ಹಾಗಾಗಿ ನಿಮಗೂ ಗೊತ್ತಿಲ್ಲ. ಐ ಆಮ್ ಸಾರಿ. ನನ್ನ ಮಗಳು ಇಷ್ಟಪಟ್ಟಿದ್ದ ಹುಡುಗ ನೀವು, ಅಂದರೆ ನೀವು ನನ್ನ ಅಳಿಯ. ಡಾಕ್ಟರ್, ನಿಮ್ಮ ಮನಸ್ಸಲ್ಲಿ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಅದೇನಿದ್ರು ಅದನ್ನು ನೀವು ಮನಸ್ಸಿಂದ ತೆಗೆದುಹಾಕಬೇಕು. ನಿಮ್ಗೇನು ಹೆಲ್ಪ್ ಬೇಕೋ ಅದನ್ನು ನಾನು ಮಾಡ್ತೀನಿ. God bless you, my son. ಅಮ್ಮ, ಏನಣ್ಣ? ಈ ಮನೇಲಿ ಯಾರು ಇಲ್ವಾ? ಈ ಮನೇಲಿದ್ದವರು ಮನೆ ಮಾರಿ ಹೊರಟೋದ್ರು. ಸದ್ಯಕ್ಕೆ ಬೇರೆ ಯಾರೋ ಕೊಂಡ್ಕೊಂಡಿದ್ದಾರೆ. ಅವರೆಲ್ಲಿದ್ದಾರೆ? ಅವ್ರ ಮಗ ಸೆಂಟ್ ಜಾನ್ ಅಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನಿಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ದೀನಿ. ವಾಚ್ ಮ್ಯಾನ್ ಅಲ್ಲ, ವಾಚ್ ವುಮೆನ್. ಓಕೆ, ನೈಸ್ ಮೀಟಿಂಗ್ ಯು.